ಟಿಕೆಟ್ ಫೈಟ್ ಈಗ ಜೋರಾಗ್ತಾ ಇದೆ. ಇನ್ನೇನಿದ್ರೂ ಕೂಡ ಲೋಕಸಭೆಯ ಚರ್ಚೆನೇ ಅತಿ ಹೆಚ್ಚಾಗಿ ಬರುತ್ತೆ. ಲೋಕಸಭೆಯ ಟಿಕೆಟ್ಗೋಸ್ಕರ ಬಹುದೊಡ್ಡದಾಗಿ ಬರುತ್ತೆ. ಟಿಕೆಟ್ ಆದಮೇಲೆ ಇನ್ನೊಂದು ರೀತಿ, ಟಿಕೆಟ್ ಸಿಗೋಕ್ಕಿಂತ ಮುಂಚೆ ಇನ್ನೊಂದು ರೀತಿಯಾಗಿ. ಬಟ್ ಈಗಿರುವಂತಹ ಲೆಕ್ಕಾಚಾರ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಇರೋದ್ರಿಂದ 2019ರಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಇದ್ದಾಗ ಹೇಗೆ ಟಿಕೆಟ್ನ ವಿಚಾರದಲ್ಲಿ ಚರ್ಚೆ ಆಗ್ತಾ ಇತ್ತು, ಹಾಗೆ ಈಗ ಬಿಜೆಪಿಯಲ್ಲೂ ಚರ್ಚೆ ಆಗ್ತಾ ಇದೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಎರಡು ಕ್ಷೇತ್ರಗಳ ಬಗ್ಗೆ, ಅದು ಮಂಡ್ಯ ಮತ್ತು ಹಾಸನ. ಅದರಲ್ಲಿ ಇನ್ನೊಂದು ಆ್ಯಡ್ ಆಗ್ತಾ ಇರೋದು ತುಮಕೂರು. ಬಹಳ ಮಜವಾಗಿದೆ. ಆದರೆ ಕಾಂಗ್ರೆಸ್ನಲ್ಲಿ ಈಗ ಸಿದ್ದರಾಮಯ್ಯನವರ ಕ್ಯಾಂಡಿಡೇಟ್ ಅಥವಾ ಡಿ ಕೆ ಶಿವಕುಮಾರ್ ಅವರ ಕ್ಯಾಂಡಿಡೇಟ್? ರಾಜ್ಯಸಭೆಯಲ್ಲಿ ಇದೇ ರೀತಿಯಾಗಿ ತಿಕ್ಕಾಟ ಆಗಿತ್ತು. ಈಗ ಲೋಕಸಭೆಯಲ್ಲೂ ಕೂಡ ಅದೇ ಕದನ ಈಗ ಕುತೂಹಲವನ್ನ ಕೆರಳಿಸ್ತಾ ಇದೆ. ಮೂರು ಪಕ್ಷಗಳಲ್ಲೂ ಕೂಡ ಈಗ ಕೆಂಡದ ಕಾವು ಬಡಿತಾ ಇದೆ. 28ಕ್ಕೆ 28 ಬಿಜೆಪಿ ಜೆಡಿಎಸ್ ಮಿತ್ರ ಪಡೆಯ ಲೆಕ್ಕಾಚಾರ. 136 ಶಾಸಕ ಬಲದ ಕಾಂಗ್ರೆಸ್ಗೆ ಲೋಕ ಪರೀಕ್ಷೆಯ ಬಹುದೊಡ್ಡ ಸವಾಲಿದೆ. ಮೈತ್ರಿಗೆ ಮಣ್ಣು ಮುಕ್ಕಿಸೋಕೆ ಕಾಂಗ್ರೆಸ್ ಕಸರತ್ತನ್ನ ಮಾಡ್ತಾ ಇದೆ. ಇದರಲ್ಲಿ ಬಹುದೊಡ್ಡ ಸವಾಲು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗಿದೆ. ಯಾಕೆ ಅಂತಂದ್ರೆ ಈ ಬಾರಿ ಲೋಕಸಭೆಯ ಸೀಟ್ಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆಗೆ ಬಂದುಬಿಟ್ರೆ ಡೆಫಿನೆಟ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೊಂದಿಷ್ಟು ಚರ್ಚೆಗೆ ಎಡೆ ಮಾಡಿಕೊಡುತ್ತೆ. ಅದು ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾವಣೆಯನ್ನ ಮಾಡಬೇಕು ಅಂತ ಹೇಳಿ. ಅದಕ್ಕೆ ಇನ್ನೊಂದು ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲೇ ಹುಟ್ಟುಕೊಳ್ಳುತ್ತೆ. ಅದು ಬಹಳ ದೊಡ್ಡದಾಗಲಿದೆ. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಇದ್ದಂಥ ಸಂದರ್ಭದಲ್ಲೂ ಇದೇ ಕಚ್ಚಾಟಗಳು, ಇದೇ ರೀತಿಯಾದಂಥ ತಿಕ್ಕಾಟಗಳು, ಅವರ ಕಾಲು ಇವರು, ಇವ್ರ ಕಾಲು ಅವರು ಎಳೆಯುವಂಥ ಪರಿಸ್ಥಿತಿ ಆಯಿತು. ಅದು ಬಿಜೆಪಿಗೆ ಬಹುದೊಡ್ಡ ಲಾಭವೂ ಕೂಡ ಆಯಿತು. ರಾಜ್ಯಸಭಾ ಟಿಕೆಟ್ ಫೈಟ್, ಆ ಒಂದು ಸೀಟ್ಗಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಕಿತ್ತಾಡಿಕೊಂಡಿದ್ದು. 3 ಸ್ಥಾನದ ರಾಜ್ಯಸಭೆಗೆ. ಹೀಗಾದ್ರೆ ಲೋಕಸಭೆಯ ಕಥೆ ಏನು? ರಾಜ್ಯಸಭೆಯ 1 ಸ್ಥಾನಕ್ಕೆ ಸಿಎಂ ಡಿಸಿಎಂ ಜಟಾಪಟಿ ಜೋರಾಗಿದ್ದು ಅಜಯ್ ಮಕೆನ್ಗೆ ಅದೃಷ್ಟ ಒಲಿದಿದೆ. ರಾಜ್ಯಸಭೆಯ ಟಿಕೆಟ್ ಫೈಟ್ನಲ್ಲಿ ಟಾರ್ಗೆಟ್ 20 ಮುಟ್ಲೇಬೇಕಾದಂತಹ ಸ್ಥಿತಿಯಲ್ಲಿ ಈಗ ರಾಜ್ಯ ಕಾಂಗ್ರೆಸ್ ಇದೆ. ಅಭ್ಯರ್ಥಿಯ ಕೊರತೆಯೂ ಇದೆ. ಅದರ ನಡುವೆಯೂ ಕೂಡ ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸಬೇಕಾದಂಥ ಲೆಕ್ಕಾಚಾರ ಕೂಡ ಇದೆ. ಎಐಸಿಸಿ ಅಧ್ಯಕ್ಷರು, ಕೆಪಿಸಿಸಿ ಅಧ್ಯಕ್ಷರು, ಇನ್ನೊಂದು ಕಡೆಗೆ ಮಾನ್ಯ ಮುಖ್ಯಮಂತ್ರಿಗಳು, ಇವರೆಲ್ಲರದ್ದು ಕೂಡ ಒಂದು ಲೆಕ್ಕಾಚಾರಗಳು ಬರಬೇಕಾಗಿದೆ. ಸೊ ಹಾಗಾಗಿ ಇವು ಮೂವರಲ್ಲಿ ಯಾರ್ಯಾರಿಗೆ ಮಣೆ ಹಾಕಬೇಕು? ಮಲ್ಲಿಕಾರ್ಜುನ್ ಖರ್ಗೆ ಅವರ ಕ್ಯಾಂಡಿಡೇಟ್ಗಳು, ಡಿ ಕೆ ಶಿವಕುಮಾರ್ ಅವರ ಕ್ಯಾಂಡಿಡೇಟು, ಸಿದ್ದರಾಮಯ್ಯನವರ ಕ್ಯಾಂಡಿಡೇಟು, ಅದರ ಮಧ್ಯದಲ್ಲಿ ಇನ್ನೊಂದಿಷ್ಟು ಅಭ್ಯರ್ಥಿಗಳಿರ್ತಾರೆ, ಅವರ ಕ್ಯಾಂಡಿಡೇಟ್ಗಳು. ಯಾರಿಗೆ ಸಿಕ್ಕರೂ ಇನ್ನೊಬ್ಬರಿಗೆ ಮುನಿಸು ಇದ್ದೇ ಇರುತ್ತೆ. ಅವರು ಹೇಗೆ ಇದರಲ್ಲಿ ಕೆಲಸ ಮಾಡ್ತಾರೆ, ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ, ಇವುಗಳನ್ನು ಗಮನಿಸಲೇಬೇಕಾಗತ್ತೆ. ಸೊ ಟಿಕೆಟ್ ಫೈಟ್ ಜೋರಾಗಿದೆ. ಪ್ರತಿಷ್ಠೆಯೂ ಇದೆ, ನನ್ನವರು ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಈಗ ಬಿಜೆಪಿಯಲ್ಲಿ ಈ ಬಾರಿ ಅದೆಷ್ಟು ತಲೆದಂಡ ಆಗುತ್ತೆ? ಕಾಂಗ್ರೆಸ್ನ ಕತೆ ಒಂದು ಕಡೆಗೆ ಆದರೆ ಬಿಜೆಪಿಯಲ್ಲಿ ಹೊಸ ಮುಖಗಳ ಲೆಕ್ಕಾಚಾರಗಳಿದೆ. ವಿಧಾನಸಭೆಯಲ್ಲಿ ಹೊಸ ಮುಖಗಳನ್ನು ತಂದು ಕಪಾಳಗೊಡಿಸ್ಕೊಳ್ಳೋ ಪರಿಸ್ಥಿತಿಗೆ ಬಿಜೆಪಿ ಬಂದಾಗಿತ್ತು. ಸೊ ಅಚ್ಚರಿಯ ಹೆಸರುಗಳು ಬರುತ್ತಾ? ರಾಜ್ಯ ಘಟಕಕ್ಕೇನಾದರೂ ಕಾದಿದೆಯಾ? ತುಮಕೂರು ಟಿಕೆಟ್ಗಾಗಿ ಮಾಜಿ ಸಚಿವ ಸೋಮಣ್ಣ ಅವರು ಫೈಟ್ ಮಾಡ್ತಾ ಇದ್ದಾರೆ. ಅಲ್ಲಿ ವಿ ಸೋಮಣ್ಣ ವರ್ಸಸ್ ಮಾಧುಸ್ವಾಮಿ. ಯಾರಿಗೆ ಹೈಕಮಾಂಡ್ ತಥಾಸ್ತು ಅನ್ನತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಇಬ್ಬರಲ್ಲಿ ಒಬ್ಬರಿಗೆ ಅಥವಾ ಇಬ್ಬರಿಗೂ ಕೂಡ ನಿರಾಸೆನ, ಇಬ್ಬರನ್ನು ಬಿಟ್ಟು ಮೂರನೇದವರಿಗೆ ಲಾಭ ಅನ್ನೋ ರೀತಿಯಲ್ಲಿ ಏನಾದರೂ ಆಗತ್ತಾ ತುಮಕೂರದ್ದು? ಗೊತ್ತಿಲ್ಲ. ಇಬ್ಬರೂ ಫೈಟಲ್ಲಿದ್ದಾರೆ, ಇಬ್ಬರೂ ಜಿದ್ದಿಯಲ್ಲಿದ್ದಾರೆ. ದೊಡ್ಡ ಮಟ್ಟದ ಪೈಪೋಟಿ ನಡೀತಾ ಇದೆ. ಸೊ ಮೋದಿ ಅಮಿತ್ ಶಾ ಒಳಲೆಕ್ಕ ಬಲ್ಲವರು ಯಾರು? ಯಾರಿಗೂ ಯಾವುದು ಗೊತ್ತೇ ಇರಲ್ಲ, ಆ ರೀತಿಯಲ್ಲಿದೆ. ಸೊ ಕಳೆದ ಬಾರಿ ಯಾರೆಲ್ಲ ಲೆಕ್ಕಾಚಾರ ಇಟ್ಕೊಂಡಿದ್ರು, ಯಾರಿಗೆ ಸೀಟ್ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಗೊತ್ತೇ ಇರಲಿಲ್ಲ. ಏಕಾಏಕಿ ಒಂದು 4-5 ಹೆಸರುಗಳು ದುತ್ತ ಅಂತ ಬಂತು, ಲೆಕ್ಕಕ್ಕೆ ಇರಲಿಲ್ಲ. ಆ ರೀತಿಯಾಗಿ ಈ ಬಾರಿಯೂ ಕೂಡ ಬಿಜೆಪಿಯಲ್ಲಿ ಹಾಗೇನಾದರೂ ಇದೆಯಾ, ಅಥವಾ ವಿಧಾನಸಭೆಯಲ್ಲಿ ತಿಂದಿರುವಂಥ ಏಟಿನಿಂದಾಗಿ ಆ ಹೊಸ ಪ್ರಯೋಗವನ್ನು ಮಾಡಕ್ಕೆ ಮುಂದಾಗೋದಿಲ್ವಾ? ಇದರ ಮಧ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಈಗ ಕ್ಲಾರಿಟಿನೇ ಇದ್ದಂಗೆ ಕಾಣಿಸ್ತಾ ಇಲ್ಲ. ಮಂಡ್ಯ ಬೇಕೇ ಬೇಕು ಅಂತಿದ್ದಾರೆ, ಆದರೆ ಅಭ್ಯರ್ಥಿ ಯಾರು ಅಂತ ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ನಿಖಿಲ್ ಅಂತೂ ನಿಲ್ಲಲ್ಲ, ಇನ್ನೊಂದು ಕಡೆಗೆ ಪುಟ್ಟರಾಜುಗೂ ಕೂಡ ಬೇಡ ಅಂತಿದ್ದಾರೆ. ಹಾಗಾದರೆ ಮಂಡ್ಯಕ್ಕೆ ಕುಮಾರಣ್ಣನೇ ಅನಿವಾರ್ಯನ? ಗೊತ್ತಿಲ್ಲ. ಕುಮಾರಸ್ವಾಮಿ ಅವರು ನಿಲ್ತಾರೋ ನಿಲ್ವಲ್ವೋ ಏನು ಅಂತ ಹೇಳಿ. ಈ ಕಡೆಗೆ ಹಾಸನದಲ್ಲಿ ನೋಡೋದಾದರೆ ಪ್ರಜ್ವಲ್ ಅವರು ಫಿಕ್ಸು ಅಂತಿದ್ದಾರೆ. ಕಡೆಯ ಕ್ಷಣದ ಬದಲಾವಣೆ ಏನಾದರೂ ಆಗತ್ತಾ? ಪ್ರಜ್ವಲ್ ಅವರು ಫಿಕ್ಸು ಅನ್ನೋದಾದರೆ ಅಲ್ಲಿ ಬಿಜೆಪಿಯಿಂದ ಪ್ರೀತಮ್ ಗೌಡರು ಬಿಜೆಪಿಗೆ ಬೇಕು ಅಂತ ಅವ್ರ ಪೈಪೋಟಿ ಏನು ಮಾತನಾಡಿದ್ದಾರೆ ನೋಡೋಣ. ನಿತ್ಯ ಒಂದು ಧಾರಾವಾಹಿ ಇರಲೇಬೇಕು. ಅದು ನಿಖಿಲ್ ಕುಮಾರಸ್ವಾಮಿ ಅವರು 2019ರಲ್ಲಿ ಪಾರ್ಲಿಮೆಂಟಿಗೆ ನಿಂತಾಗಲೂ ವ್ಯವಸ್ಥಿತವಾಗಿ ಏನು ತಪ್ಪು ಮಾಡದಿದೆ ಅಂತ ಒಬ್ಬ ಅಮಾಯಕ ಯುವಕ ಅವನು. ನಿನ್ನೆ ತಾನೇ ಅವನು ಹೇಳಿದ್ದ, ನಾನು ನ್ಯೂ ಟರ್ನ್ ತಗೊಳ್ಳಲ್ಲ, ನಾನು ಚುನಾವಣೆ ನಿಲ್ತೀನಿ ಅಂತ ಎಲ್ಲೂ ಹೇಳೇ ಇಲ್ವಲ್ಲ ಅಂತೇಳಿ. ಆದರೂ ಸಹ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೋಸ್ಕರವಾಗಿ ಹಿಂದೆ ಇದ್ದಂಥ ಲೋಕಸಭಾ ಸದಸ್ಯರಿಗೆ ಟಿಕೆಟ್ ತಪ್ಪಿಸಿ ಇವತ್ತೇನೋ ದೇವೇಗೌಡರು ಕುಟುಂಬದವರು ಆ ಸೀಟನ್ನು ಪಡಿಬೇಕು ಅಂತ ಹೊರಟಿದ್ದಾರೆ ಅಂತಕ್ಕಂಥದ್ದು ಒಂದು ತಿಂಗಳಿಂದ
ನಿರಂತರ ಧಾರಾವಾಹಿ ನಡೀತಾ ಇದೆ. ನಾವು ಯಾವುದೇ ರೀತಿಯಲ್ಲಿ ವೈಯಕ್ತಿಕವಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಇವತ್ತು ಸೀಟನ್ನು ಪಡಿಬೇಕು ಅಂತಕ್ಕಂಥದ್ದಿಲ್ಲ. ಬಹುಶಃ ನಮ್ಮಿಬ್ಬರು ಹೆಸರಿಲ್ಲದೆ ಇದ್ರೆ ಮುಂದಿನ ಚುನಾವಣೆ 2 ತಿಂಗಳಿದೆಯಲ್ಲ, ಮಂಡ್ಯ ಜಿಲ್ಲೆ ಹೆಸರನ್ನೇ ತರೋದಿಲ್ಲ ನೀವು. ಮಂಡ್ಯ ಜಿಲ್ಲೆಯಲ್ಲ, ಎಲ್ಲ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ನಮ್ಮ ಮೇಲೆ ಅತ್ಯಂತ ಒಂದು ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥದ್ದು. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅವರ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಸ್ಪಷ್ಟವಾಗಿ ಹೇಳ್ತೀನಿ, ಪದೇ ಪದೇ ಇದು ನಾನು ಹೇಳೋದಿಲ್ಲ. ನಾನು ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಅಲ್ಲ. ನನಗೆ ಒಬ್ಬ ಪಕ್ಷದ ಯುವ ಕಾರ್ಯಕರ್ತನಾಗಿ ಇವತ್ತು 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳು ನಮ್ಮ ರಾಜ್ಯದಲ್ಲಿ ಗೆಲುವು ಸಾಧಿಸಲಿಕ್ಕೆ ಜನತಾದಳ ಮತ್ತು BJP ನಾನು ಶ್ರಮ ವಹಿಸಬೇಕು ಅಂತಕ್ಕಂಥದ್ದು ಈಗಾಗಲೇ ನಿರ್ಧಾರ ಮಾಡಾಗಿದೆ. ನಾನು ಯಾವುದೇ ರೀತಿ ಯಾವ ಒತ್ತಡಕ್ಕೂ ಬಾಗೋದಿಲ್ಲ. ನಾವು ಯಾವತ್ತೂ ಇಲ್ಲಿ ತನಕ ಒಕ್ಕೋರ್ನಿಂದ ಇಡೀ ಜಿಲ್ಲೆಯ ನಾಯಕರು ದೇವೇಗೌಡರ ಕುಟುಂಬದಿಂದನೇ ಬರಬೇಕು, ವಿಶೇಷವಾಗಿ ನಿಖಿಲ್ ಅವರು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈಗಲೂ ಮಾಡ್ತಾ ಇದ್ದೀವಿ, ನಾಳೆನೂ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ದು ಯಾರಲ್ಲೂ ಡಿಸ್ಪ್ಯೂಟ್ ಇಲ್ಲ. ನಮ್ಮ ಜಿಲ್ಲೆಯ ನಾಯಕರುಗಳಲ್ಲಿ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೆ ಭದ್ರಾಗಿ ನಡ್ಕೋಬೇಕು ಅಂತಕ್ಕಂಥದ್ದು